ಅಲ್ಲ, ಇದು ಒಳ್ಳೆ ಕಥೆ ಆತಲ್ಲ ಮಾರಯ್ಯ. ಅಯ್ಯೋ, ಇತ್ಲಾಗೆ ನೀವು ಅಪ್ಪಂದೊಂಥರ, ಮಗಂದೊಂಥರ, ಮಗಳದ್ದೊಂಥರ, ಯಾರ್ಯಾರಿಗೆ ಅಂತ ತಲೆ ಕೊಡ್ಲ ಮಾರಯ್ಯ ನಾನು. ಆ ಎಲ್ಲರೂ ಸೇರ್ಕೊಂಡು ನನ್ನೊಬ್ಳನ್ನ ಎಂತ ಮಾಡ್ಬೇಕಂತ ಮಾಡ್ಕೊಂಡಿರೆ? ನಾನೇನು ಹೇಳಿದ್ನ ನಿಂತಿಗಿಲ್ಲ ಇರೋ ಅಂಥೇಳಿ? ಅಲ್ಲ, ಅದೇನೋ ನಂಗೇನು ಕೆಲಸ ಬದುಕ ಏನಾರು ಮಾಡಿಕೊಡ್ಬೇಕಾ? ನಾನು ಮತ್ತೆ ಹಿಂಗೆ ಇದು ಮಾಡಬಾರ್ದು, ದೊಡ್ಡರ ಮನೆ ಮಗಳು ಅಂತ ಹೇಳಿ ಎಷ್ಟು ಆತದೋ ಅಷ್ಟು ಇದು ಮಾಡ್ತಿದ್ದೇನೆ. ನಿನ್ನ ಅಪ್ಪನ ಕೈಲಿ ಆ ಥರ ಬೈಸ್ಕಿದ್ದ. ಮತ್ತೆ ಒಂದು ಚೂರು ಏನಾರು ಅದು ಕೊಂಚನ ಆಗಕ್ಕೆ ಬಿಟ್ಟು ನಾನು ಕೂತಲ್ಲಿಗೆಲ್ಲ ತಗೊಂಡೋಗಿ ಕೊಡ್ತೀನಿ, ಅದೇ ಎದ್ದು ಬರ್ತದೆ ಒಂದೊಂದ್ಸತಿ. ಎಂಥರ ಕೆಲಸ ಮಾಡ್ಕೊಡ್ತೀನಿ ಅಂತ. ಮತ್ತೆ ಕುತ್ಕೊಂಡೇ ಇದ್ದರೆ ಅದಕ್ಕೂ ಒಂಥರ ಬೇಜಾರಾದಂಗೆ ಆಗ್ತದೆ ಅಂತ ನಾನು ಮಾಡು ಅನ್ನೋದು. ಏನು ನಂಗೆ ಮಾಡೋಕ್ಕೆ ಅಡಿಯಲ್ಲ ಅಂತಾನ? ಅಲ್ಲ, ನಿನ್ನ ಹೆಂಡತಿ ಹತ್ರ ಗೇಯಿಸ್ಬೇಕು ಅಂತಾನ? ಇಷ್ಟು ಮಾಡಿ ಹಿಂಗೆ ಇದೊಂದು ಮಾತಾಡ್ಬಿಟ್ಟಲ್ಲ ಪವನ. ನಿನ್ನ ಅಪ್ಪ ನೋಡಿದ್ರೆ ಎಲ್ಲ ಸಲಿಗೆ ಕೊಟ್ಕೋತೀಯ, ತಲೆ ಮೇಲೆ ಹತ್ಕರ್ಸ್ಕಿದ್ದೀಯ ಅಂತ. ನೀನು ನೋಡಿದ್ರೆ ಹಿಂಗೆ ಬಂದು ಹೇಳ್ತಿದ್ದೀಯ. ನಾನು ಹೇಳಿದ್ನಲ್ಲ ಮರೆ, ನಿನ್ನ ಕೊಂಡಿದ್ರೇ ಹೇಳಿದ್ನಲ್ಲ ತವ್ರ ಮನೆಗೆ ಹೋಗು ಅಂತೇಳಿ. ಅದು ಹೋಗಲ್ಲ ಅಂದಿದ್ದಕ್ಕೆ ನಾನೆಂತ ಮಾಡಲಿ? ಏನು ಕೈ ಕಲ್ಕಟ್ಟು ಹೊತ್ಕೊಳ್ಳೋಕ್ಕಾಗ್ತದನ? ನಿನ್ನ ಲೆಕ್ಕಾಚಾರಿ ಅಂತ ನಂಗೆ ಕೆಲಸ ಮಾಡ್ಕೊಡೋಕ್ಕಾಗ್ತದಂತ ನಾನು ಅದನ್ನ ಇಲ್ಲಿ ಬಿಟ್ಕೊಂಡಿನಿ ಅಂತಾನ? ಬೈದ ಬಿಡು, ಬೈದು ನೀನು. ಯಾರು ಎಂಥದ್ದು ಹೇಳಿದ್ರು ನೀನಾರು ಒಂದು ಅಮ್ಮ ಅಂದರೆ ಏನು ಎತ್ತ ಅಂತ ಹೇಳಿ ಅರ್ಥ ಮಾಡ್ಕೊತೀಯ ಅಂತ ಮಾಡಿದೆ. ಹೋಗಲಿ ಬಿಡು, ನನ್ನ ಹಣೆ ಬರೋ ಸರಿ ಇಲ್ದಿದ್ದಕ್ಕೆ ಯಾರು ಎಂತ ಮಾಡೋಕ್ಕಾಗ್ತದೆ? ಹಂಗಲ್ಲ ಅಮ್ಮ, ನಂಗೆ ಗೊತ್ತಾಗಲ್ಲನೇ ನೀನು ಆ ಥರ ಮಾಡಲ್ಲ ಅಂತ ನನಗೇನು ಗೊತ್ತಿಲ್ಲ ಅಂದ್ಕೊಂಡ. ನಾನು ಹೇಳಿದ ಮತ್ತೇನಲ್ಲ. ಈಗ ನಾನೇ ಅವಳಿಗೆ ಏನಾರು ಹೇಳಿದ್ರೆ ಒಂಥರ ಇವ್ರು ಬೈದರು ಅಂತ ಸಿಟ್ಟು ಬರ್ತದೆ. ನನ್ನ ಕಂಡ್ರೆ ಅಷ್ಟಕ್ಕಷ್ಟಯ್ಯ. ನೀನಂದ್ರೂ ತುಂಬ ಆಸೆ ಪಡ್ತದಲ್ಲ, ನಿಧಾನದಿಂದ ನೀನು ಹೇಳ್ಬೋದಲ್ಲ ಕೂರಿಸ್ಕೊಂಡು, ಬೇಡ ನಿಂಗಿಲ್ಲ ಆಗಲ್ಲ ತವ್ರ ಮನೆಗೆ ಹೋಗು ಅಂತ. ನಂಗೆ ಅದಕ್ಕೆ ತೊಂದರೆ ಆಗ್ತದೆ ಅಥವಾ ನಂಗೆ ತೊಂದರೆ ಆಗ್ತದೆ ಅಂತ ಅಲ್ಲ ಅಮ್ಮ, ನಿಂಗೆ ತೊಂದರೆ ಆಗ್ತದೆ ಕಣೆ. ನಿನ್ನ ಗಂಡ ಹೆಂಗೆ ಮಾಡ್ತಾರೆ ಅಂತ ನೀನೇ ನೋಡ್ತಿದ್ದೀಯಲ್ಲ. ನಾ ಇದ್ದಾಗಲೇ ಹಂಗೆ ಮಾಡ್ತಾರೆ, ನಾ ಇಲ್ದಿದ್ದಾಗ ಏನಾದ್ರು ಹೆದರಿಸಿ ಅದಕ್ಕೂ ಒಂಥರ ಅದೇ ಬೇಜಾರಾಗಿ ಅಳ್ತಾ ಕೂತ್ರೆ ನೀನು ಯಾರಿಗೆ ಹೇಳ್ತೀಯ ಹೇಳೋ? ಮೊನ್ನೆ ನೋಡೋ ತಂಗಿಗೆ ಒಂದು ಫೋನ್ ರಿಸೀವ್ ಮಾಡಿದೆ, ಅದು ಬರೋಕ್ಕೆ ಎಷ್ಟೊತ್ತಾತ ಹೌದಾ? ಸಣ್ಣ ವಿಚಾರನೇ ತಲೆಗೆ ತಗೋತದೆ ಅದು. ನಾನು ಇದ್ದಾಗ ಏನೂ ಆಗ್ತದೆ, ಸಮಾಧಾನ ಮಾಡ್ತೀನಿ. ನಾನು ಇಲ್ದಿದ್ದಾಗ ನೀನು ಹೆಂಗೆ ಸಮಾಧಾನ ಮಾಡ್ತೀಯ ಅಂತ ನಿನ್ನ ಒಳ್ಳೇದಕ್ಕೆ ಹೇಳಿದ್ದೆ ಮರತೆ. ಎಂಥದ ಮರಯ್ಯ, ಯಾರೇ ಅಂತ ಹೇಳ್ತೀರಿ ಅಂತಲೇ ಗೊತ್ತಾಗಲ್ಲ. ಅಲ್ಲಿ ಹೇಳದೆ ಹೌದಾದರೂ ನಾನು ಎಂತ ಮಾಡೋಕ್ಕಾಗ್ತದ? ನಾವು ಹೋಗೋದೇ ಇಲ್ಲ ಅಂತದೆ. ನಿನ್ನಿದ್ರೆ ಹೇಳಿದ್ನಲ್ಲ, ಅದಲ್ಲದೆ ಬೆಳಗ್ಗೆ ಕಾಫಿ ಕುಡಿತಾ ಕೂತಷ್ಟೊತ್ತಿಗೆ ಹೇಳಿದ್ನಪ್ಪ, ಬೇಡ ತವ್ರ ಮನೆಗೆ ಹೋಗು, ನಾನು ಹಿಂಗೆ ದೊರ್ಗು ಸೊಪ್ಪು ಎಲ್ಲ ಹೋದರೆ ನಿಂಗೆ ಒಬ್ಬಳಿಗೆ ಮನೆ ಒಳಗೆ ಇರೋಕ್ಕಾಗಲ್ಲ ಅಂದ್ರೆ ನಾನು ಇರ್ತೀನಿ ಅಂತದೆ. ನಂಗೆ ಮನೇಲಿದ್ದು ಗೊತ್ತು ನನಗೆ, ನಾನು ಇರ್ತೀನಿ ಅಂತದೆ. ನಿನ್ನಿದ್ರೆ ಹೇಳ್ತಲ್ಲ. ನಾನಾರು ಎಂತ ಮಾಡಲ ಮಗನೇ? ಆದ್ರೆ ಅಪ್ಪ ಅವನಾರು ಏನು ಅಂದ್ಕೊಂಡಾರ? ಕುಣ್ಕುತ ಮದುವೆ ಮಾಡ್ಕೊಂಡು ಹೋಗಿ ಗೊತ್ತಾಗಿದೆ. ಈಗ ಒಂದು 4 ದಿನ ಮನೇಲಿ ಬಿಟ್ಕೊಳಕ್ಕಾಗಲ್ಲ, ನಿಮ್ಮ ಮನೇಲಿ ಬಿಟ್ಕೊಳ್ಳಿ ಅಂತ ಕಳಿಸ್ತಾರೆ ಅನ್ನಲ್ಲನ? ಅದೇ ಒಂದು ದೊಡ್ಡ ಇದಾಗಿಬಿಟ್ರೆ. ಅದಕ್ಕೆ ನಾನು ಹಿಂಗೆ ಹೇಳಿದ್ದು. ಅವಾಗೆಲ್ಲ ಹಿಂಗೆ ನಾ ಮದುವೆ ಆಗೋಲ್ಲ ಅಂಥೇಳಿ ದಿನ ದುಡ್ತಾ ಬಂದೆ. ಆಗಲೇ ಒಂದು ಮನೆಗಿನೇ ಸಮ್ ಮಾಡಿ ಇಟ್ಕೊಂಡಿದ್ರೆ ಮದುವೆ ಆದ ಬೆಳಗ್ಗೆ ಕರ್ಕೊಂಡು ಹೋಗಿಬಿಡ್ಬೋದಿತ್ತು. ಹೌದಾ? ನಮಗೂ ಇದಿರ್ತಿರ್ಲ, ನಿಂಗೂ ಇದಿರ್ತಿರ್ಲ. ಹೋಗಲಿ ಬಿಡು, ತಲೆ ಕೆಡಿಸಿಬಿಡ. ಈಗ ಹೋತೀಯಲ್ಲ, 8 ದಿನ ಅಲ್ಲೇ ಇದ್ದವ ಗನಾರೊಂದು ಮನೆಗಿನ ಎಲ್ಲ ಮಾಡಿಟ್ಟೆ ಬಾ ಮನೆ. ಹಾಗೆಲ್ಲೇ ಅಕ್ಕಿ ಪಕ್ಕಿ ಎಲ್ಲ ಬೇಳೆ ಬಿತ್ತ ಎಲ್ಲ ನಾನು ಇಲ್ಲಿ ಕೊಡ್ತೀನಿ, ಸಹ ಮಾಡಿರ್ತೀನಿ. ನಾನು ತಗೊಂಡು ಹೋಗ್ಬೋದು. ನೀ ಅದಕ್ಕೇನು ತಲೆ ಬಿಸಿ ಮಾಡ್ಕಿಬಿಟ್ಟು ಒಂದು ಚಿಕ್ಕ ಅನ್ನ ಮನೆಯೇ ಮಾಡು. ಸಣ್ಣ ಪುಟ್ಟ ಮನೇಲಿ ಇದ್ದಾರಲ್ಲಲ್ಲ, ಈಗೆಲ್ಲ ಹೇಳ್ತಾರೆ ಬೆಂಗಳೂರಲ್ಲೆಲ್ಲ ಒಂದೇ ಕೋಣೆ ಇರೋ ಮನೇಲಿ ಇರ್ತಾರಂತಲ್ಲ, ಹಂಗಿದ್ದೆಲ್ಲ ಮಾಡಬೇಡ. ಚೂರು ದೊಡ್ಡ ಮನೆಯೇ ಮಾಡು. ಅದು ಹಿಂಗೆ ಬಿಚ್ಚಾಳಾಗಿ ಓಡಾಡ್ಕೊಂಡಿದ್ದಾಳು, ಕಡೆಗೆ ಒಂದೇ ರೂಮ್ ಇದ್ದರೆ ಅದಕ್ಕೂ ಒಂದು ಇದು ಮಾಡ್ಕೊಂಡತ್ತು. ನೀವು ಅಷ್ಟು ಮಾಡು. ನೀವು ಅಲ್ಲಿಂದ ಬರೋ ತನಕ ನಾನು ನೋಡ್ಕೊತೀನಿ, ನಿಂಗೆ ತಲೆ ಬಿಸಿ ಬೇಡ. ಓಹೋ, ತಾಯಿ ಮಗಂದು ಮಾತುಕತೆ ಆತ ಅದೇನ? ಹೆಂಡತಿ ಸಾಕಾಣಿಕೆಗೆ ತಯಾರು ಮಾಡಿಟ್ಟು ಹೋಗಮ್ಮ ತಾಯಿನ. ಅಯ್ಯಯ್ಯ ನಿನ್ನ ತಾಡಿ, ಅವಳನ್ನ ಹದ ಹಾಕಿತೀನಿ, ನಾನು ಹೆಂಡ್ತಿನ ಹದ ಹಾಕಿದ್ದೀನಿ. ಎಲ್ಲಿಂದ ನಿನ್ನ ಹೆಂಡ್ತಿ ಸಾಕ್ತದೆ ನೋಡ್ತೀನಿ. ಇಷ್ಟೆಲ್ಲ ಮಾಡೋರಿಗೆ ಅಲ್ಲೊಂದು ಮನೆ ಮಾಡಿ ತಗೊಂಡೋಗಿ ಬಿಟ್ಟು ಬರೋಕ್ಕಾಗದೆ ಮಗಳ ಅಳಿಯನ್ನು ಇಲ್ಲಿ ನಮಗೆ ಸಿಕ್ಸಕ್ಕೆ ನೋಡ್ತಾರೆ. ಹೇಳ್ತೀನಿ ತಾಡೀರಿ. ನೀ ಮಾತಾಡಿದ್ದು ಈಗ ಯಾರಿಗೂ ಕೇಳಲ್ಲ ಅಂತ ಮಾಡಿಯಾ? ಮಾಮೂಲು ಮಾತಿಗಿಂತ ಗಟ್ಟಿನೇ ಕೇಳಿಸದೆ.
ಸುಮ್ಮನಿರು, ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡ್ಲಿ. ಅಮ್ಮ, ಮತ್ತು ನೋಡು, ನಾನು ಬೆಂಗಳೂರಿಗೆ ಹೋದಾಗ ಅವಳಿಗೇನು ಹೇಳಬೇಡ. ಸದ್ಯ ಇಲ್ಲಿ ನಾನು ಅಲ್ಲಿ ಮನೆಗಿನೇ ಏನು ಮಾಡಲಾ, ಈಗ ಹೋದ ಮನೆ ಮಾಡಿಟ್ಟು ಬರ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ. ನಾನು ಹೋಗಿ ಬರೋ ತನಕ ಅವಳಿಗೆ ಮಾತ್ರ ಏನೂ ಹೇಳಂಗಿಲ್ಲ ನೋಡು, ಹೇಳಿನೇ. ನಾನೇನು ಬೇಕು ಅಂತ ಮದುವೆ ಆಗಿದ್ದಲ್ಲ, ಅದನ್ನೇ ಮದುವೆ ಆಗಬೇಕು ಹಾಗೆ ಹೀಗೆ ಅಂತ ಹೇಳಿ ಮದುವೆ ಮಾಡಿಸಿದ್ದು. ಮದುವೆ ಆದಮೇಲೆ ನಾನು ನೀವೆಲ್ಲ ಹೇಳಿದ್ರಿ ಅಂಥೇಳಿ ಬಿಡೋಕ್ಕಾಗಲ್ಲ. ನನ್ನ ಕರ್ತವ್ಯ ಏನದೆಯೋ ಅದನ್ನು ನಾನು ಮಾಡಬೇಕಾಗ್ತದೆ. ಮದುವೆ ಆಗಿನಿ, ಈಗ ನೋಡ್ಕೋಬೇಕು, ಕಷ್ಟನೋ ಸುಖನೋ ನಾನು ನೋಡ್ಕಿತೀನಿ. ಈಗ ಅನಿವಾರ್ಯ ಹೋಗ್ಬೇಕಾಗಿದೆ, ಹೋಗ್ತಿದ್ದೀನಿ ಅಷ್ಟೇ. ನಾ ಬರೋರೊಳಗೆ ಅವಳಿಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಮಾತ್ರ ನಾನು ಸುಮ್ಮನಿರಲ್ಲ ನೋಡಮ್ಮ, ಹೇಳಿನೇ. ಏನೇ ಏನಾ ಯಾರಿಗೆ ಹೆದರ್ಸ್ತಾ ಇರೋದಂತೆ? ಹೆದರ್ಸ್ದ ಕೂಡಲೇ ಇಲ್ಲಿ ಹೆದರ್ಕೊಂಡಿರ್ತಾರೆ ಅಂತ ಲೆಕ್ಕ ಹಾಕ್ಯಾರಂತ? ಹೆದರ್ಸಿದಲ್ಲ ಅಮ್ಮ, ನಾನು ಯಾರಿಗೇನು ಹೇಳಿದ್ದಲ್ಲ, ನಿಂಗೆ ಹೇಳಿದ್ದು. ಹೇಳು ಅಲ್ಲಿ, ಯಾರನ್ನೆಲ್ಲ ಎಂತಕ್ಕೆ ಹೆದರ್ಸ್ಲಿ ನಾನು? ಹಾಗೆ ಹೆದರ್ಸೋಕ್ಕೆ ಅಲ್ಲ, ನಾನು ಹೆದರೋಕ್ಕೆ ನಾನೇನು ಹೋಗಿ ಯಾರನ್ನೋ ಕಟ್ಗೆ ಬರ್ತೀನಿ ಅಂತ ಓಡೋಗಿ ಕಟ್ಗೆ ಬಂದಿದ್ದಲ್ಲ. ಅವ್ರು ಹುಡುಕಿದ್ದನ್ನೇ ನಾನು ಮದುವೆ ಆಗಿದ್ದು ಅಂತ ಹೇಳು. ಮದುವೆ ಮಾಡ್ದಂಗಲ್ಲ, ಕಷ್ಟನೋ ಸುಖನೋ ಈಗ ಸ್ವಲ್ಪ ಅನುಭವಿಸ್ಲು ಬೇಕಾಗ್ತದೆ. ಕೇಳೆ ಅಮ್ಮ, ಕೇಳೆ. ಬಾಕಿ ಎಲ್ಲ ಮಾತಾಡ್ತೀಯ, ಇದನ್ನು ಕೇಳೋಕ್ಕಾಗಲ್ಲ ನಿಂಗೆ? ಅಲ್ಲ, ನಿಮಗೆ ಅಪ್ಪ ಮಗಗೆ ಎಂತ ಆತಂತ ನೋಡಲಿ ನಾನು. ಸ್ವಲ್ಪ ಹೊಲ್ಲಕ್ಕೆ ಮಾತಾಡಿ ಮುಲ್ಕಿಂಡದೆ ಅದು ಅಲೇಸ್ಕಿಂಡ ಕಡೆಗೆ ಅದನ್ನೇ ಒಂಥರ ತಲೆಗೆ ಹಚ್ಕೊಂಡತ್ತ ಮಾತಾಡ್ತಿದ್ದೀರಿ. ಇದ್ರೆ ನಿಂತ್ಕೊಂಡು ಮಾತಾಡ್ಕೇಳಿ, ಏನು ಎತ್ತ ಅಂತ. ನನ್ನೊಂದು ಎಂತಕ್ಕೆ ಮುದ್ದೆ ತತ್ತಿದ್ದೀರಿ? ಅದಕ್ಕೆ ಸಿಕ್ಕಿನಿ ಅಂತನಾ? ಸುಮ್ಮನಿರಮ್ಮ, ನೀನೊಬ್ಳು ನಿಂದಿದ್ದನ್ನು ಹೇಳ್ತೀಯ. ಅಲ್ಲ, ಅವ್ರು ಮಾತಾಡ್ತಿರೋದು ನೋಡು ಹೆಂಗದೆ ಅಂತ. ಇವ್ರ ಮದುವೆ ಆಗು ಅಂದಕ್ಕೂ ನಾವು ಒಪ್ಗಿಬೇಕಂತೆ, ಬೇಡ ಅಂದಕ್ಕೂ ಬಿಟ್ಬಿಡ್ಬೇಕಂತೆ. ಎಂತ ಅದು? ಅಂಗಡಿಲಿ ಹೋಗಿ ಬಟ್ಟೆ ತಗೋತೀವಲ್ಲ, ಅದನ್ನೇ ಎಲ್ಲ ಅಂಗಡಿಲೂ ವಾಪಸ್ ತಗೊಳಲ್ಲ. ಒಂದು ಸತಿ ತೊಗೊಂಡು ಹೋಗಿರಿ, ಇನ್ಮೇಲೆ ತಗೊಳಲ್ಲ ನಾವು ವಾಪಸ್ಸು ಅಂತಾರೆ. ಕೊಡ್ಬೇಕಾರೆ ಹೇಳೇ ಕೊಡ್ತಾರೆ ವಾಪಸ್ ತಗೊಳಲ್ಲ ಅಂತ. ಇದು ಅದಕ್ಕಿಂತನೂ ಆತ ನೋಡು. ಮದುವೆ ಅಂದರೆ ಹುಡುಗಾಟ್ಗಿ. ಹೇಳಲ್ಲ ಬಿಡು, ಏನು ಹೇಳಲ್ಲ, ಇನ್ನೇನು ಅದೇ ಹೇಳೋಕ್ಕೆ. ತಗೊಂಡು ಮನೆಗೆ ಬಂದ ಮೇಲೆ ಅದು ಅಂಗಡಿಲ್ಲೇ ನಿಂತಾಗಿದ್ದು ಗನದಲ್ಲ ಅಂತ ಗೊತ್ತಾದ ಮೇಲೆ ವಾಪಸ್ ಕೊಡ್ತೀವ ಇಲ್ಲ? ಗನಗಿಲ್ದಿದ್ರು ಇಲ್ಲ ಪಾಪ ಅಂಗಡಿಯರಿಗೆ ಬೇಜಾರಾಗ್ತದೆ ಅಂತ ತಗೋಬತ್ತೀವ. ಬಿಲ್ ಮಾಡಿಸ್ಬೇಕಾರೆ ಮುಂಚಿನ ಕತೆ ಅದು. ಬಿಲ್ ಮಾಡಿದ್ಮೇಲೆ ಯಾವ ಅಂಗಡಿಯವನು ತಗೊಳಲ್ಲ, ತಗೊಂಡು ಹೋಗಿ ಇದನ್ನು ನೀವು ಅಂತ ಹೇಳ್ತಾರೆ. ಅಯ್ಯೋ ಏನು ಬಂತ್ರ ನಿಮಗೆ? ಮದುವೆ ಜೀವನ ಅನ್ನೋದನ್ನ ಬಟ್ಟೆ ವ್ಯಾಪಾರಕ್ಕೆ ಹೋಲಿಸ್ತಿದ್ದೀರಲ್ಲ, ನಿಮಗೆ ಬೇರೆ ಎಂತ ಸಿಕ್ಕಲೇ ಇಲ್ಲನ್ರ? ನೋಡೋ, ನೀನೊಂದು ಮದ್ದಿಗೆ ಹಿಂಗಿದ್ದು ಮಾತಾಡ್ತಿರ್ಬೇಡ, ಒಳ್ಳೆ ಮಾತಲ್ಲಿ ಹೇಳಿಬಿಡು. ಇಲ್ಲ ತಗೊಂಡೋಗಿ ತಾಯಿ ಮನೇಲಿ ಬಿಡ್ಬೇಕು, ಇಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿರೋಕ್ಕಾಗಲ್ಲ ಅಮ್ಮ. ನಂಗೆ ಹೇಳಿದ್ನೇ ಹೇಳ್ತಾ ಇರೋಕ್ಕಾಗಲ್ಲ ನೋಡು, ಹೇಳಿನಿ. ಅದು ಬೇರೆ ಯಾರೋ ಅಲ್ಲ. ನಮಗೆ ಹೆಂಗೆ ಅನ್ನಿಸ್ತದೋ ಹಂಗೆ ನೀವು ಅಲ್ಲಿರೋ ಅಂದಾಗ ಅಲ್ಲಿರೋಕ್ಕೆ, ಇಲ್ಲಿರೋ ಅಂದಾಗ ಇಲ್ಲಿರೋಕ್ಕೆ. ನನ್ನ ಮದುವೆ ಆಗಿ ಬಂದಳದು. ಅದಕ್ಕೆ ಎಲ್ಲಿ ಇಷ್ಟ ಇರ್ತದೋ ಅಲ್ಲಿ ಇರ್ತದೆ. ನಂಗೆ ಇದು ಮನೆ ಅಂತ ಆದಮೇಲೆ ಅದಕ್ಕೂ ಮನೆನೇಯ. ಇಲ್ಲಿ ಇರ್ಬೇಕು ಅನ್ನಿಸ್ದಷ್ಟು ದಿವಸ ಇರ್ತದೆ. ಅದು ನನಗೀಗ ನಾನು ಮಾಡಿದ ತಪ್ಪು, ಹಾಗಾಗಿ ನಾನು ಅವಳಿಗೇನು ಹೇಳೋಕ್ಕಾಗಲ್ಲ. ನಾನು ಆಗಲೇ ಮನೆ ಮಾಡ್ಕೋಬೇಕಿತ್ತು, ಮಾಡ್ಕೊಂಡ್ಲ. ಈಗ ಮಾಡ್ಕೋತೀನಿ, ಮಾಡ್ಕೊಂಡ್ಮೇಲೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಅದು ಇಲ್ಲೇ ಇರ್ತದೆ ಅಷ್ಟೇ, ಬೇರೆ ಮಾತೇ ಬೇಡ ಅಮ್ಮ. ಮತ್ತೆ ಅವಳಿಗೇನಾದರೂ ಈ ಮನೆಯಿಂದ ತೊಂದರೆ ಆಯ್ತು ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿರಲ್ಲ ನೋಡು, ಹೇಳಿನೇ. ಎಂತ ಮಾತಾಡ್ದ? ಏನಾರಾಗಲಿ ಕಟ್ಗಿಂಡರ್ನ ಹೆಂಗೆ ನೋಡ್ಕೋಬೇಕು ಅಂತ ಅವನಿಗೆ ಈಗಲೇ ಗೊತ್ತಾಗ್ತದೆ. ಆಗಲಿ ಅವನು ನೋಡಾರು ಸ್ವಲ್ಪ ತಿಳ್ಕೊಳ್ಳಿ. ಹೆಂಡತಿ ಅಂದರೆ ಕಾಲಡಿ ಕಸ ಅನ್ಕೋತೀರಲ್ಲ, ನೀವು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕೆ ಒಂದು ಜನ ಅನ್ಕೋತೀರಲ್ಲ. ನೋಡಿ ಮಗನಿಂದನೇ ಕಲ್ತ್ಕೊಂಡ್ರೆ ಏನು ತೊಂದರೆ ಇಲ್ಲ. ಅಲ್ಲ, ಅಮ್ಮ ಮಗ ಎಲ್ಲ ಸೇರಿ ನನಗೆ ಬುದ್ಧಿ ಹೇಳಂಗೆ ಆಗ್ಬಿಟ್ರಲ್ಲ. ನಿಮ್ಮನ್ನು ಹಾಕ್ತೀನಿ ತಡೀರಿ. ಸಲಿಗೆ ಕೊಟ್ಟಿದ್ದು ಹೆಚ್ಚಾಗಿ ಹೋಗಿದ್ದು ನಾನು, ಅದಕ್ಕೆ ಈ ಥರ ಆಗ್ತದೆ. ನಿನ್ನ ಹೆಂಡತಿಗೆ ಕೋಳು ಬರ್ಸ್ಬಾರ್ದ? ನೋಡಿ ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಗೊತ್ತಾಗಲಿ ಎಲ್ಲರಿಗೂ. ಹಾಂ, ಎಂತ ಮಾಡ್ತೀರಿ ನಿಂಗಣ್ಣ ಕೇಳ್ತಿದ್ದೀರಾ? ಹಾಂ, ಅಷ್ಟು ಸುಲಭಕ್ಕೆ ನಾನು ನಿಮ್ಮನ್ನು ನಂಬಿಡ್ತೀನ? ನಂಗೆ ಗೊತ್ತ್ರಿ, ನೀವೆಲ್ಲ ಅವ್ರ ಕಡೆನೇಯ. ನನ್ನ ಕಡೆ ಒಬ್ಬರು ಇಲ್ಲ ಅಂತ ಗೊತ್ತು ನನಗೆ.
ನಾನು ನಿಮ್ಮ ಹತ್ರ ಹೇಳಿ ನೀವು ಹೋಗಿ ಅವ್ರ ಹತ್ರ ಹೇಳಿ ಮುಂಚಿತಾಗೆಲ್ಲ ಇದು ಮಾಡ್ಕಿಣ್ಲಿ ಅಂತನಾ? ಬೇಡ, ನೋಡಿ ನೋಡಿ ಇದಕ್ಕೊಂದು ಹೆಂಗೆ ಗತಿ ಕಾಣಿಸ್ತೀನಿ ನಾನು ಅಂತ ನಿಮಗೆ ಆಶ್ಚರ್ಯ ಆಗ್ಬೇಕು.